ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರೆವು ನಿನ್ನನ್ನ. ಕೇರಿಗೆ ನಾಯಕ ನಾನೇ, ವೈದಿಗೆ ಕಂಡ ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ, ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಡಿಯು ಭಸ್ಮವೇ ನರಸಿಂಹ. ಭೂಮಾಪಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ. ಇವತ್ತು ಸರ್ಕಾರ ಯಾಕೋ ಭೂಮಾಪಕರ ಪರವಾಗಿ ನಿಲ್ತಾ ಇಲ್ಲ. ಇವತ್ತು ಭೂಮಾಪಕರ ಒಂದು ಪ್ರತಿಭಟನೆಯಿಂದ ಹಲವಾರು ರೀತಿಯ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಉದ್ಭವವಾಗಿದೆ. ಕಾರಣ ಇಷ್ಟೇ, ಇವತ್ತು ರೈತರು ಇವತ್ತು ಒಂದು ಮದುವೆ ಮಾಡಬೇಕು ಅಂತೇಳಿ ತನ್ನ ಮಗಳಿಗೋ ಮಗನಿಗೋ ಅಥವಾ ಕೆಲವು ಹಾಸ್ಪಿಟ್ಲ್ ಖರ್ಚಿಗೋ ಅಂತೇಳಿ ಅವರು ಕೆಲವು ಕೈ ಸಾಲಗಳನ್ನು ಮಾಡಿರ್ತಾರೆ. ಮದುವೆ ಮಾಡೋದಕ್ಕೆ ಒಂದು ಸಾಲಗಳನ್ನು ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಏನು ಸರ್ವೆ ಈ ನಕ್ಷೆಯನ್ನ ಈ ಕ್ರಯ ಸಂದರ್ಭದಲ್ಲಿ ಕೇಳ್ತಾರೆ. ಆ ಕ್ರಯ ನಕ್ಷೆ ಕೊಡಲಿಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಕ್ರಯ ಆಗೋದಿಲ್ಲ. ಆಗಲಿಲ್ಲ ಅಂತಂದ್ರೆ ತನ್ನ ಮಗಳ ಮದುವೆ ನಿಂತೋಗುತ್ತೆ, ತನ್ನ ಮಗನ ಮದುವೆ ನಿಂತೋಗುತ್ತೆ. ಹಾಸ್ಪಿಟ್ಲಿಗೆ ಕೈ ಸಾಲ ಮಾಡಿರ್ತಾರ ಸಂಬಂಧಿಕರ ಹತ್ರ, ಅದು ಕೊಡಲಿಲ್ಲ ಅಂತಂದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ರೈತರು. ಇಂಥ ಒಂದು ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಈ ತರ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ 65 ದಿವಸಗಳಿಂದ ಏನು ಭೂಮಾಪಕರು ಇವರು ಇದ್ದಾರೆ, ಇವರು ಬೀದಿಗಿಳಿದು ನಮ್ಮ ಬೇಡಿಕೆಗಳು ಈಡೇರಿಸಿ ಅಂತ ಅವ್ರ ಬೇಡಿಕೆಗಳು ಸಹ ಅಂತ ಇಡೀ ರಾಜ್ಯ ಸರ್ಕಾರ ನೋಡದೇ ಇರೋಂಥದ್ದು ಅಥವಾ ಬಗೆಹರಿಸದೇ ಇರೋಂಥ ಬೇಡಿಕೆಗಳಲ್ಲ. ಇವತ್ತು ಸಾಮಾನ್ಯವಾಗಿ 8,000 12,000 ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನು ಹೊಟ್ಟೆ ತುಂಬಿಸ್ಕೊಳ್ತಾರೆ? ಇವತ್ತು ಒಂದು ಪೆಟ್ರೋಲ್ ಒಂದು ಲೀಟ್ರ್ ಒಂದು 100 ರೂಪಾಯಿ ಆಗಿದೆ. ಅವರು 10 ಕಿಲೋಮೀಟ್ರು 50 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಒಂದು ಭೂ ಸರ್ವೆ ಮಾಡೋದಕ್ಕೆ. ಸರ್ವೆ ಮಾಡ್ಕೊಂಡು ಬರ್ತಾರೆ, ಬಂದಿದ ತಕ್ಷಣ ಅದೇನೋ ಸಮಸ್ಯೆ ಇದ್ದು ಅದು ವಿಲೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ವಿಲೆ ಮಾಡಿದಾಗ ಅದಕ್ಕೆ ಕೂಡ ಹಣ ಕೊಡೋದಿಲ್ಲ ಸರ್ಕಾರದಿಂದ ಅವ್ರಿಗೆ. ಇಂಥ ಸಂದರ್ಭದಲ್ಲಿ ಅವರು ಏನು ಈ ಒಂದು ಕಷ್ಟದ ಪರಿಸ್ಥಿತಿಗೆ ತುತ್ತಾಗಿದ್ರು ಸಹ ಇಂಥ ಸಂದರ್ಭ 65 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ಸಹ ಸಂಬಂಧಪಟ್ಟ ಕಂದಾಯ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಸರ್ಕಾರದ ಕೆಲವೊಂದು ಅಧಿಕಾರಿಗಳಾಗಿ ಸಂಧಾನ ಮಾಡಿ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೀರಿ. ಒಂದು 15 ದಿವಸದಿಂದ ಮಾಡಿಕೊಂಡು ನಿನ್ನೆ ಕೋಲಾರಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮತ್ತೆ ಕರ್ನಾಟಕ ಸರ್ಕಾರ ಅಧೀನ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಕೊಟ್ಟಿದ್ದೀರಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಈ ತರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ರೈತರು ಮತ್ತೆ ಸಾರ್ವಜನಿಕರು, ಕೂಡಲೇ ಬಗೆಹರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟು ಮನವಿ ಮಾಡ್ಕೊಂಡಿದ್ದೀರಿ. ಇಡೀ ರಾಜ್ಯದಲ್ಲಿ ನಾಳೆ ಮೈಸೂರು, ಮಂಡ್ಯ ಇರ್ಬೋದು, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಎಲ್ಲ ಕಡೆಯಿಂದನೂ ಮನವಿ ಪತ್ರಗಳನ್ನು ಕೊಟ್ಟು ಇವ್ರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ದೊಡ್ಡ ಮಟ್ಟದ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಗೆರಾವು ಕಾರ್ಯಕ್ರಮ ಆಗಿರ್ಬೋದು ಅಥವಾ ವಿಧಾನಸೌಧ ಚಲೋ ಆಗಬೇಕು. ನಾವು ಕರ್ನಾಟಕ ರಕ್ಷಣೆಯಿಂದ ಹಲವಾರು ಕನ್ನಡ ಪರ ಸಂಘಟನೆಗಳ ಮುಖಾಂತರ ಹಮ್ಮಿಕೋಬೇಕು ಅಂತ ತೀರ್ಮಾನ ತಗೊಂಡು